ಅಣ್ಣಾಮಲೈ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನ ಬಿಜೆಪಿ ಸ್ವೀಕರಿಸಿದೆ. ಆದರೆ ತಮಿಳುನಾಡಿನ ಜನ ಈ ಒಂದು ರಾಜೀನಾಮೆ ಪ್ರಹಸನವನ್ನ ನೋಡಿ ಒಳಗೊಳಗೆ ನಗ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ಹೀಗೂ ಯಾರಾದರೂ ರಾಜೀನಾಮೆಯನ್ನು ಕೊಡ್ತಾರಾ ಅಂತ ತಮಿಳಿಗರು ಕಪ್ಪುಸ್ವಾಮಿ ಅಣ್ಣಾಮಲೈ ಅವರನ್ನ ಕೇಳ್ತಾ ಇದ್ದಾರೆ. ಈ ದೇಶದಲ್ಲಿ ರಾಜಕಾರಣಿಗಳು ತಾವಿರುವಂತಹ ಪಕ್ಷಕ್ಕೆ ರಾಜೀನಾಮೆ ಕೊಡುವಾಗ ಹೇಗೆ ಕೊಡ್ತಾರೆ ಅನ್ನೋದನ್ನ ಜನ ಸಾವಿರಾರು ಬಾರಿ ನೋಡಿದ್ದಾರೆ. ತಾನು ವರ್ಷಗಟ್ಟಲೆ ದುಡಿದಂತಹ ಪಕ್ಷದಲ್ಲಿ ತನಗಿನ್ನೂ ಭವಿಷ್ಯ ಇಲ್ಲ ಅಂತಾನೋ ಅಥವಾ ಅಧಿಕಾರ ಸಿಗೋದಿಲ್ಲ ಅಂತಾನೋ, ಅಲ್ಲಿ ತನ್ನನ್ನು ಕಡೆಗಣಿಸಲಾಗ್ತಾ ಇದೆ ಅಂತಾನೋ, ಪಕ್ಷ ಬೇರೆನೇ ದಾರಿಯಲ್ಲಿ ಹೋಗ್ತಾ ಇದೆ, ಅದು ನನಗೆ ಹೊಂದಿಕೆ ಆಗ್ತಾ ಇಲ್ಲ, ಈ ರೀತಿ ಏನೇನೋ ಕಾರಣಕ್ಕೆ ರಾಜಕಾರಣಿಗಳು ಆ ಒಂದು ಪಕ್ಷವನ್ನು ಬಿಡ್ತಾರೆ. ಪಕ್ಷ ಬಿಡುವಾಗ ಸಾಮಾನ್ಯವಾಗಿ ಹೇಗೆ ಬಿಡ್ತಾರೆ? ಪಕ್ಷವನ್ನ, ಅದರ ನಾಯಕತ್ವವನ್ನ ಟೀಕೆ ಮಾಡ್ತಾರೆ. ಪಕ್ಷ ಸರಿ ಇಲ್ಲ ಅಥವಾ ಪಕ್ಷ ಸರಿ ಇದೆ ಆದ್ರೆ ಈಗಿನ ನಾಯಕತ್ವ ಸರಿ ಇಲ್ಲ ಅಂತ ಹೇಳ್ತಾರೆ. ರಾಜೀನಾಮೆ ಬೀಸಾಡ್ಬಿಟ್ಟು ಮುಂದೆ ಹೋಗ್ತಾರೆ. ಕೆಲವರು ಪಕ್ಷವನ್ನ ಹಿಗ್ಗಾಮುಗ್ಗ ಟೀಕೆ ಮಾಡ್ತಾರೆ. ಇನ್ನು ಕೆಲವರು ಮೌನವಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿ ಬೇರೆ ಪಕ್ಷನೋ ಅಥವಾ ಬೇರೆ ದಾರಿಯನ್ನ ನೋಡ್ಕೊಳ್ತಾರೆ. ಈ ರೀತಿ ಪಕ್ಷ ಬಿಡೋರು ಯಾರಾದ್ರೂ ಹೋಗಿ ಪಕ್ಷದ ಘಟಾನುಘಟಿ ಮುಖಂಡರ ಜೊತೆಗೆ ಗಂಟೆಗಟ್ಟಲೆ 1-to-1 ಮೀಟಿಂಗ್ ಅನ್ನ ಮಾಡಿ ಅವ್ರ ಆಶೀರ್ವಾದವನ್ನ ಪಡೆದು ರಾಜೀನಾಮೆ ಕೊಡುವಂಥ ವ್ಯವಸ್ಥೆ ಎಲ್ಲಾದ್ರೂ ಇದೆಯಾ? ಅಲ್ಲ, ಅಣ್ಣಾಮಲೈ ದಿಲ್ಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿದ್ದು ಪಕ್ಷ ಬಿಡೋರು ಮಾಡಿದ ಭೇಟಿ ಆಗಿತ್ತ ಅದು? ಅಥವಾ ಪಕ್ಷ ಸೇರಿ ಹೊಸ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ರೆಡಿ ಆಗ್ತಾ ಇರೋ ಹಾಗಿತ್ತ? ಈ ಪ್ರಶ್ನೆಯನ್ನ ಈಗ ದಿಲ್ಲಿ ಹಾಗೂ ತಮಿಳುನಾಡಿನ ರಾಜಕೀಯ ವಿಶ್ಲೇಷಕರು ಮಾತ್ರ ಅಲ್ಲ, ತಮಿಳುನಾಡಿನ ಜನ ಕೂಡ ಕೇಳ್ತಾ ಇದ್ದಾರೆ. ಎಲ್ರಿಗೂ ಗೊತ್ತು, ಅಣ್ಣಾಮಲೈ ದೇಶ ಜನಸೇವೆ ಸಿದ್ಧಾಂತ ಅಂತ ಅದೇನೇ ಹೇಳಿದ್ರು ಕೂಡ ಅವರು IPS ಅನ್ನ ಬಿಟ್ಟು ಬಂದಿರೋದು ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ಜೊತೆಗೆ. ಒಂದು ದಿನ ತಮಿಳುನಾಡಿನ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಪಣ ತೊಟ್ಟು ಬಿಜೆಪಿ ಸೇರಿದವರು ಅಣ್ಣಾಮಲೈ. ಅದನ್ನ ಅವರು ಬಾಯ್ ಬಿಟ್ಟು ಹೇಳದೇ ಇದ್ರು ಕೂಡ ಅದೊಂದು ಓಪನ್ ಸೀಕ್ರೆಟ್. ಬಿಜೆಪಿಯು ಕೂಡ ತಮಿಳುನಾಡಿನಲ್ಲಿ ತನ್ನ ಬೆಳವಣಿಗೆಗಿರುವಂಥ ಎಲ್ಲ ಅಡೆತಡೆಗಳನ್ನ ಈಗ ಅಣ್ಣಾಮಲೈ ಮೂಲಕ ನಿವಾರಿಸಿಕೊಳ್ಳೋದಿಕ್ಕೆ ಅಂತಾನೆ ಅವರನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಇಡೀ ರಾಜ್ಯವನ್ನೇ ಅವ್ರ ಸುಪರ್ದಿಗೆ ಕೊಟ್ಟಿತ್ತು. ಈಗ ಅಣ್ಣಾಮಲೈ ನಾನು ಬಿಜೆಪಿ ಬಿಡ್ತೀನಿ ಅಂತ ಬಿಜೆಪಿ ನಾಯಕರ ಜೊತೆಗೇನೆ ಕೂತು ಗಂಟೆಗಟ್ಟಲೆ ಮೀಟಿಂಗ್ ಮಾಡಿ ರಾಜೀನಾಮೆನ ಘೋಷಿಸಿದ್ದಾರೆ. ಅದನ್ನ ನಾವು ಸ್ವೀಕರಿಸಿದೀವಿ ಅಂತ ಬಿಜೆಪಿ ಕೂಡ ಇವತ್ತು ಹೇಳಿದೆ. ಆದ್ರೆ ಇದು ಅಣ್ಣಾಮಲೈ ಹೇಳ್ತಾ ಇರುವಷ್ಟು, ಕಣ್ಣೆದ್ರಿಗೆ ಕಾಣ್ತಾ ಇರೋಷ್ಟು ಸರಳ ಇದೆಯಾ? ಖಂಡಿತ ಇಲ್ಲ. ಅಣ್ಣಾಮಲೈ ಮತ್ತೆ ಬಿಜೆಪಿ ಇಬ್ಬರಿಗೂ ಕೂಡ ನಾವು ಹೀಗೆ ಹೋದ್ರೆ ತಮಿಳುನಾಡು ಗೆಲ್ಲೋದು ಅಸಾಧ್ಯ ಅಂತ ಮನವರಿಕೆ ಆಗಿದೆ. ಅದರಲ್ಲೂ ಇತ್ತೀಚೆಗೆ ನಟ ವಿಜಯ್ ಅವರ ಹೊಸ ಪಕ್ಷಕ್ಕೆ ಆ ರಾಜ್ಯದಲ್ಲಿ ಸಿಕ್ಕಿರುವಂತಹ ಅಭೂತಪೂರ್ವ ಯಶಸ್ಸು ಅವರನ್ನ ಕಂಗೆಡಿಸಿದೆ ಅಥವಾ ಕಣ್ಣು ತೆರೆಸಿದೆ. ತಮಿಳುನಾಡಿನಲ್ಲಿ ಬಿಜೆಪಿಯ ಹಿಂದಿ ಹಾರ್ಟ್ಲ್ಯಾಂಡ್ನ ಹಿಂದುತ್ವ ರಾಜಕೀಯವನ್ನ ಇಟ್ಕೊಂಡು ಹೋದ್ರೆ ಜನ ಅದನ್ನ ಸ್ವೀಕರಿಸೋದಿಲ್ಲ ಅಂತ ಗೊತ್ತಾಗಿದೆ ಅವರಿಗೆ. ಈಗ ಸದ್ಯಕ್ಕೆ ಹಿಂದುತ್ವವನ್ನ ಸೈಡಲ್ಲಿ ಇಟ್ಬಿಟ್ಟು ತಮಿಳುನಾಡಿಗೆ ಬೇಕಾಗುವ ಹಾಗೆ ವ್ಯಕ್ತಿ ಆಧಾರಿತ ಯುವ ಜನರನ್ನ ಸೆಳೆಯುವ, ಜನಸಾಮಾನ್ಯರನ್ನ ಸೆಳೆಯುವ, ಗೃಹಿಣಿಯರ ಬೆಂಬಲವನ್ನ ಗಳಿಸುವಂತ ಹೊಸ ರಾಜಕೀಯಕ್ಕೆ ನಾವು ಅಣಿಯಾಗಲೇಬೇಕಾಗಿದೆ ಅಂತ ಬಿಜೆಪಿ ಹಾಗೂ ಅಣ್ಣಾಮಲೈ ಈಗ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ವಿಶ್ಲೇಷಕರು. ವಿಜಯ್ ರೀತಿಯಲ್ಲೇ ವ್ಯಕ್ತಿ ಆಧಾರಿತ ಹೊಸ ರಾಜಕೀಯ ಚಳವಳಿಯೊಂದನ್ನ ಅಣ್ಣಾಮಲೈ ಈಗ ಶುರು ಮಾಡೋದು. ಆರಂಭದಲ್ಲಿ ಅದರಲ್ಲಿ ಎಲ್ಲೂ ಕೂಡ ಬಿಜೆಪಿ ಇರೋದಿಲ್ಲ, ಸಂಘ ಇರೋದಿಲ್ಲ, ಹಿಂದುತ್ವ ಕೂಡ ಕಾಣೋದಿಲ್ಲ. ಭ್ರಷ್ಟಾಚಾರ ವಿರೋಧಿ, ಸರಳ ಜನಪರ ಹಾಗೂ ಯಾವುದೇ ಒಂದು ಕುಟುಂಬದ ಹಿಡಿತ ಇಲ್ಲದ ತೆಳು ದ್ರಾವಿಡ ಲೇಪನದ ಜನಕೇಂದ್ರಿತ ರಾಜಕಾರಣವನ್ನ ತಮಿಳುನಾಡಿನ ಜನರ ಮುಂದಿಟ್ಟು ಅವರ ಮನ ಗೆಲ್ಲಬೇಕು. ಅಷ್ಟು ಮಾಡುವಲ್ಲಿ ಯಶಸ್ವಿ ಆಗ್ಬಿಟ್ರೆ ಆಮೇಲೆ ಈ ಬಿಜೆಪಿ, ಹಿಂದುತ್ವ, ಸಂಘ ಪರಿವಾರ ಎಲ್ಲಾನು ಮತ್ತೆ ತೆರೆಮರೆಯಿಂದ ಮುನ್ನೆಲೆಗೆ ಬಂದು ಬಿಡಬಹುದು ಅನ್ನೋಂಥ ಒಂದು ಲೆಕ್ಕಾಚಾರ ಇಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ವಿಶ್ಲೇಷಕರು ಹಾಗೂ ಹಿರಿಯ ಪತ್ರಕರ್ತರು. ಏನೇ ಮಾಡಿದ್ರು ADMK ಬಿಜೆಪಿಯ ಸಂಪೂರ್ಣ ಹಿಡಿತಕ್ಕೆ ಸಿಗೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಅಣ್ಣಾಮಲೈ ಅವರೇ ಈಗ ಬಿಜೆಪಿಯಲ್ಲಿ ಇಲ್ಲ ಅಂತ ಸ್ವತಂತ್ರವಾಗಿ ರಾಜಕೀಯವನ್ನ ಶುರು ಮಾಡಿಬಿಟ್ರೆ ಅವರನ್ನ ಮೆಚ್ಚುವಂತ, ಆದ್ರೆ ಬಿಜೆಪಿಯನ್ನ ಮೆಚ್ಚದೇ ಇರುವಂತ ಯುವ ಜನರು ಅವ್ರ ಹಿಂದೆ ಬರಬಹುದು. ಬಳಿಕ ಮಧ್ಯಮ ವರ್ಗದವರು, ಮಹಿಳೆಯರ ಬೆಂಬಲವನ್ನ ಪಡೆಯುವಲ್ಲಿ ಅಣ್ಣಾಮಲೈ ಅವರು ಯಶಸ್ವಿ ಆದ್ರೆ ಮತ್ತೆ ಬಿಜೆಪಿ ಜೊತೆಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಸೇರ್ಕೊಂಡ್ರೆ ಆಯ್ತು ಅನ್ನುವಂಥ ಒಂದು ಲೆಕ್ಕಾಚಾರ ಇಲ್ಲಿ ಕಾಣ್ತಾ ಇದೆ ಈಗ. ಆದ್ರೆ ತಮಿಳುನಾಡಿನ ಜನ ಅಷ್ಟು ಅಮಾಯಕರ, ಅಷ್ಟು ಪ್ರಬುದ್ಧತೆ ಇಲ್ದವ್ರ? ತಮ್ಮೆದುರು ನಡೀತಾ ಇರುವಂತಹ ಒಂದು ರಾಜಕೀಯ ಯಾವ ಥರದ್ದು, ಅದ್ರ ಹಿಂದೆ ಏನೇನೋ ಮಸಲತ್ತುಗಳಿವೆ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ವಾ? ಅಣ್ಣಾಮಲೈ ಹೋಗಿ ಬಿಜೆಪಿ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಬಂದು ನಾನು ಬಿಜೆಪಿಯನ್ನ ಬಿಟ್ಟೆ ಅಂತ ಹೇಳಿದ್ರೆ ಕೂಡಲೇ ಜನ ಅವರನ್ನ ನಂಬಿ ಬಿಡ್ತಾರ? ಜನರಿಗಾಗಿ ಚಾಟಿಯಲ್ಲಿ ತನಗೆ ತಾನೇ ಹೊಡ್ಕೊಂಡೆ ಅಂತ ಹೇಳಿದಂಥ ಅಣ್ಣಾಮಲೈಯನ್ನ ತಮಿಳಿಗರು ಒಪ್ಕೊಳ್ಳಿಲ್ಲ. ಈಗ ಬಿಜೆಪಿ ಬಿಟ್ಟಿದ್ದೀನಿ ಅಂತ ಬಿಜೆಪಿ ಜೊತೆಗೇನೆ ಮೀಟಿಂಗ್ ಮಾಡಿದಂಥ ಅಣ್ಣಾಮಲೈಯನ್ನ ಅವ್ರು ಒಪ್ಕೊಂಡ್ಬಿಡ್ತಾರ?
ಇದನ್ನೆಲ್ಲ ಮುಂದಿನ ದಿನಗಳು ಹೇಳಲಿವೆ, ಕಾದ್ ನೋಡೋಣ ಏನಾಗುತ್ತೆ. ವೀಕ್ಷಕರ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ, ಇದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ಕೂಡ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.